ಆಟೋ ಚಾಲಕನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪೊಲೀಸ್ ಇಲಾಖೆ. ಆಟೋ ಚಾಲಕರೊಬ್ಬರು 50,000 ರೂಪಾಯಿ ಹಾಗೂ ಮಹತ್ವದ ದಾಖಲೆಗಳಿದ್ದ ಬ್ಯಾಗೊಂದನ್ನು ವಾರಸುದಾರರಿಗೆ ಹಿಂದಿರುಗಿಸಿ ಪ್ರಾಮಾಣಿಕತೆ ಮೆರೆದ ಘಟನೆ ಗದಗ ತಾಲೂಕಿನ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಸೈಯದ್ ಮುಲ್ಲಾ ಎಂಬುವರು ಪ್ರಾಮಾಣಿಕತೆ ಮೆರೆದ ಆಟೋ ಚಾಲಕ. ನೀರಲಗಿ ಗ್ರಾಮದ ರವಿ ವಾಲ್ಮೀಕಿ ಎಂಬುವರು ಬ್ಯಾಗ್ ಕಳೆದುಕೊಂಡ ವ್ಯಕ್ತಿ. ಜುಲೈ 27ರಂದು ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾಯಿಬಾಬಾ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದ ಕಡೆಗೆ ಹೋಗುವಾಗ ರವಿ ಅವರು ಬ್ಯಾಗನ್ನು ಆಟೋದಲ್ಲಿ ಬಿಟ್ಟು ಹೋಗಿದ್ದರು. ಇದನ್ನು ಗಮನಿಸಿದ ಆಟೋ ಚಾಲಕ ಸೈಯದ್ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಗೆ ನೀಡುವ ಮೂಲಕ ತಮ್ಮ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಜುಲೈ 29 ಎಸ್ಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ವಾರಸುದಾರನಿಗೆ ಹಣ ಹಾಗೂ ದಾಖಲೆಗಳಿರುವ ಬ್ಯಾಗ್ ಹಸ್ತಾಂತರ ಮಾಡಲಾಯಿತು. ಆಟೋ ಚಾಲಕನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಪೊಲೀಸ್ ಇಲಾಖೆ ಸಮುದಾಯ ರಕ್ಷಕ ಪ್ರಶಂಸಾ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ವೇಳೆ ಆಟೋ ಸಂಘಟನೆ ಮುಖಂಡರು ಸೇರಿದಂತೆ ಅನೇಕ ಆಟೋ ಚಾಲಕರು ಉಪಸ್ಥಿತರಿದ್ದರು. ಕಲೆಕ್ಟ್ ಮಾಡಿ ಮತ್ತೆ ಇವರು ಯಾವ ದಿನ ಆಟೋಲಿ ಬಿಟ್ಟು ಹೋಗಿದ್ರು ಅಂತ ಹೇಳಿ ಡೀಟೇಲ್ಸ್ ತಗೊಳ್ಳಿ. ಮತ್ತೆ ಇವರು ಇಂಥ ಉತ್ತಮ ಕೆಲಸನ ನಾವು ಅಭಿನಂದನೆ ಮಾಡ್ತೀವಿ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಟೈಮ್ ನಮ್ದು ಪರೇಡ್ ಇರುವಾಗ ಇವ್ರಿಗೆ ಕರೀರಿ ಆಯ್ತಾ. ಅಲ್ಲಿ ಇವ್ರಿಗೆ ಎಲ್ಲ ಸಿಬ್ಬಂದಿಯರ ಮುಂದೆನೂ ನಾವು ಒಂದು ಅಭಿನಂದನೆ ಶಾಲ್ ಎಲ್ಲ ಹೊರಿಸಿ ಓಕೆ. ಬಹಳ ನಿಮಿಷ ದೇವ್ರ ದೊಡ್ಡವನು ದೇವ್ರ ನಿಮ್ಗೆ ಸಾಯ್ತಾರೆ. ನಮ್ಮಿಲ್ಲ ಕುಟುಂಬಕ್ಕೆ ಒಂದು ಅದು 15,000 ರೂಪಾಯಿ ಅಂತ ತುಂಬ ಜಿಲ್ಲೆಯಲ್ಲಿ ಲಕ್ಕಿಲಿ ಆಪರೇಟ್ ಮುಖಾಂತರ ಅವ್ರ ತಮ್ಮನಿಗೆ ಇವ್ನು ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ರು ಹೊತ್ತಾಗಿ ಹೊರಬಿಡ್ತಾರೆ.